ಕೂದದವ್ರಿ ಅವ್ವ ಬ್ಯಾಡ್ರಿ ಅವ್ವ ನಾ ಹೇಳೋ ಮಾತ್ ಕೇಳ್ರಿ ಜೀವ ಇರೋದು ಒಂದ ಹೆಚ್ಚು ಕಮ್ಮಿ ಏನಾದ್ರೂ ಏನ್ ಮಾಡ್ಬೇಕ್ರಿ ಅವ್ವ ಬನ್ಶಂಕರಿ ಇದು ಈ ಸಾಧ್ವಿ ಸತ್ವ ಪರೀಕ್ಷೆ ನಾನು ಜಾಣಿಯಾಗಿದ್ದೆ ನಿಜವಾದ್ರೆ ಆ ನಾಗದೇವತೆ ನನ್ನನ್ನು ಕಚ್ಚಿ ಸಾಯಿಸಲಿ ನಾನು ಗರತಿಯಾಗಿದ್ದರೆ ನನ್ನನ್ನು ಬದುಕಿಸಲಿ ಆಯ್ತ್ರಿ ಅವ್ವ ನಿಮ್ಮಷ್ಟು ತಿಳಿದವ್ರ ನಾವಲ್ರಿ ನಿಮ್ ಹೆಂಗ ಅನಸ ಹಂಗ ಮಾಡ್ರಿ ಹಾಕ್ರಿ ಒಳಗ್ ಕೈ ಯಾರು ಬ್ಯಾಡಂದಾರ್ರಿ ಈಗ ಇಟ್ಟು ನೋಡ್ರಿ ನಮ್ಮ ಹತ್ರ ಹೋದ್ನ ಕೈ ಇಟ್ಟು ಅಮ್ಮ ನಾಗದೇವತೆ ಗರತಿಯಾಗಿರುವ ನನ್ನನ್ನು ಬದುಕಿಸು ತಾಯಿ ಬದುಕಿಸು ದಯವಿಟ್ಟು ನನ್ನನ್ನು ಕ್ಷಮಿಸಿ ಬಿಡು ಹೊತ್ತಿಗೆ ಕ್ಷಮಿಸಿ ಬಿಡು ಇದಕ್ಕೆಲ್ಲ ನಾನೇ ಕಾರಣ ನಿನ್ನನ್ನು ಕ್ಷಮಿಸುವುದಕ್ಕೆ ನಾನು ಯಾರು ಅಪ್ಪ ಎಲ್ಲರನ್ನು ಕ್ಷಮಿಸುವವನು ಆ ದೇವರು ಇದ್ದಾನೆ ಗರತಿ ಅಂತ ಹೇಳಿ ಇಡೀ ಹೊಸಳಿ ಜನತೆನ ತೋರಿಸಿಬಿಟ್ರು ನೋಡ್ರಿ ಶಬರಿ ಪ್ರತ್ಯಕ್ಷ ಕಣ್ಣರು ಪ್ರಮಾಣಿಸಿ ನೋಡು ಎಂತೆಂದು ಬಲ್ಲವರು ಹೇಳಿದ್ದಾರೆ ದುಡುಕಿ ತಪ್ಪು ಮಾಡಿಬಿಟ್ಟೆ ಶಬರಿ ತಪ್ಪು ಮಾಡಿಬಿಟ್ಟೆ ನನ್ನನ್ನು ಕ್ಷಮಿಸು ಶಬರಿ ನನ್ನನ್ನು ಕ್ಷಮಿಸು ಇಲ್ಲಿ ಬಿಡಿ ಸ್ವಾಮಿ ಇದೆಲ್ಲವೋ ಆ ದೇವರು ಆಡಿದ ಆಟ ಬಡ ಬಡ ಮದುವೆ ಆಗುಂಬ ಬೆಳಕಾಗೈತಿ ಅಲ್ಲಿ ಮಠದಾಗ ಆಗೋಣಂತ ಬಾ ಇಲ್ಲ ಸರ ಇಲ್ಲ ಸರ ಇಲ್ಲ ಅಣ್ಣ ಜಮದಗ್ನಿ ಅಪ್ಪಾರ ಇನ್ನು ಹೋಗಿ ಬರ್ತೀವಿ ನಾವು ನಮ್ಮೆಲ್ಲರನ್ನು ಒಂದುಗೂಡಿಸಿದ ನಾಗದೇವತೆಯಲ್ಲಿ ನಾವೆಲ್ಲರೂ ಸೇರಿ ಪ್ರಾರ್ಥಿಸೋಣ ನನ್ನ ಮಕ್ಕಳು ಅಣ್ಣ ತಮ್ಮಂದಿರು ಒಂದಾಗಿ ಎಂದು ಸಂತೋಷ ಪಡದಿರಿ ಮಕ್ಕಳು ನಿಮ್ಮ ಪಾಲಿನ ನಾನಿದ್ದೇನೆ ಯಾರಪ್ಪ ನೀನು ನಾನು ಯಾರಾದರೆ ನಿನಗೇನು ನನಗೆ ಬೇಕಾಗಿರೋದು ನಿಮ್ಮೆಲ್ಲರ ನಮ್ಮ ಹೆಣ ಉರುಳಿಸಲು ನಾವೇನು ತಪ್ಪು ಮಾಡಿದ್ದೇವೆ ಹಿಂದೆ ನೀವೇ ನನ್ನ ತಂದೆ ತಾಯಿಗಳನ್ನು ಕೊಂದಿದ್ದೀರೆಂದು ನಿಮ್ಮ ರುಂಡ ಚಂಡಾಡಲು ಬಂದಿರೋದು ಕಲಿಯುಗದ ಯಮನಾಗೆ ಯಾರಪ್ಪ ನಿನ್ನ ತಂದೆ ತಾಯಿಗಳು ರಾಜಶೇಖರ್ ರತ್ನಾಣೆ ನನ್ನ ತಂದೆ ತಾಯಿಗಳು ಅಂದರೆ ನಿನ್ನ ಹೆಸರೇನಪ್ಪ ಅಗ್ನಿದೇವ ಓ ಅಗ್ನಿದೇವ ಜಮದಗ್ನಿ ಒಂದೇ ರಕ್ತದಲ್ಲಿ ಜನಿಸಿ ಬಂದ ಸಹೋದರರು ನಾವೇ ನಿನ್ನ ತಂದೆ ತಾಯಿಗಳನ್ನು ಕೊಂದಿದ್ದೇವೆ ಅಂತಂದು ಯಾರಪ್ಪ ಹೇಳಿದ್ದು ಆ ದೇಸಾಯಿ ಗೌಡ ಪಾಟೀಲನೇ ಹೇಳಿದ್ದಾರೆ ನೀವೇ ನನ್ನ ತಂದೆ ತಾಯಿಗಳನ್ನು ಕೊಂದಿದ್ದೀರಿ ಎಂದು ಆ ದೇಸಾಯಿ ಗೌಡ ಮತ್ತು ಪಾಟೀಲನೇ ಅಪ್ಪ ನಿನ್ನ ತಂದೆ ತಾಯಿಗಳನ್ನು ಕೊಂದಿದ್ದು
ಹಣದ ಆಸೆಗೆ ಮೋಸ ಮಾಡಿ ನಿಮ್ಮ ತಂದೆ ತಾಯಿಗಳನ್ನು ಕೊಂದು ಮನೆಗೆ ಬೆಂಕಿ ಹಚ್ಚಿದರಪ್ಪ, ಬೆಂಕಿ ಹಚ್ಚಿದರು. ಆ ಬೆಂಕಿಯಲ್ಲಿ ಜಮದಗ್ನಿ, ಅವಳಿ ಮಕ್ಕಳಾದ ಜಮದಗ್ನಿಯನ್ನು ನಾನು ತಂದು ಸಾಕಿದೆ. ಅದರಲ್ಲಿ ಬೆಂಕಿಯಲ್ಲಿ ಸುಟ್ಟು ಹೋಯಿತೆಂದು ಆ ಕೂಸೆ ನೀನಪ್ಪ, ಕೂಸೆ ನೀನು. ಅಂದರೆ ಈ ಅಗ್ನಿದೇವ ಮತ್ತು ನೀನು ಒಂದೇ ರಕ್ತದಲ್ಲಿ ಒಡಹುಟ್ಟಿದವರು ಸಹೋದರರಪ್ಪ. ಅಣ್ಣ ಏ ಮಗನೇ ದೇಸಾಯಿ ಗೌಡ, ನೀನು ಇನ್ನು ಮುಂದೆ ನಿನ್ನ ತಾಯಿಯ ಗರ್ಭದಲ್ಲಿದ್ದರೂ ನಿನ್ನನ್ನು ಬಿಡಲಾರೆ ಮಗನೇ. ನಿನ್ನನ್ನು ಹುಡುಕಿ ಹೊರ ತೆಗೆದು ನಮ್ಮೂರ ಮಶಾನದಲ್ಲಿ ನಿನ್ನನ್ನು ಉಗಿದು ಬಿಡುವೆ. ಲೇ ಮಗನ ಪಾಟೀಲ, ನೀನು ಅತ್ತಾಳ ವಿತಾಳ ಪಾತಾಳದಲ್ಲಿ ಅಡಗಿ ಕುಳಿತರು ನಿನ್ನನ್ನು ಬಿಡುವುದಿಲ್ಲ. ಈಗ ನಿನ್ನ ಪ್ರಾಣ ತೆಗೆಯಲು ಬರುತ್ತಿದ್ದೇವೆ. ಈ ಅವಳಿ ಸವೇ